ಕನ್ನಡ ಚಿತ್ರರಂಗದ ಹಿರಿಯ ನಟ, ರಂಗಭೂಮಿ ಕಲಾವಿದರಾಗಿರುವ ಸರಿಗಮ ವಿಜಿಯವರು ಇನ್ನು ನೆನಪು ಮಾತ್ರ. ಹೌದು, ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಸರಿಗಮ ವಿಜಿಯವರು ವಿಧಿವಶರಾಗಿದ್ದಾರೆ. 76 ವರ್ಷ ವಯಸ್ಸಿನ ಸರಿಗಮ ವಿಜಿಯವರಿಗೆ ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಳೆದ 1 ವಾರದಿಂದ ನಿರಂತರವಾಗಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ. ಇವತ್ತು ಸರಿಗಮ ವಿಜಿಯವರ ಅಂತ್ಯ ಸಂಸ್ಕಾರ ನೆರವೇರಿದೆ. ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಅಭಿನಯದಿಂದಾಗಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ಸರಿಗಮ ವಿಜಿಯವರು 1980ರಲ್ಲಿ ಬೆಳವಲದ ಮಡಿಲಲ್ಲಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆಯನ್ನ ಮಾಡ್ತಾರೆ. ನಂತರ ಅನೇಕ ಚಿತ್ರಗಳಲ್ಲಿ ಪೋಷಕ ನಟರಾಗಿ, ವಿಲನ್ ಆಗಿಯೂ ಕೂಡ ಅಭಿನಯಿಸ್ತಾರೆ. ಸುಮಾರು 269 ಚಿತ್ರಗಳಲ್ಲಿ ಅಭಿನಯಿಸಿದ್ದು ಬರೀ ನಟನೆ ಮಾತ್ರವಲ್ಲ, ಸಹಾಯಕ ನಿರ್ದೇಶಕರಾಗಿಯೂ ಕೂಡ ಸರಿಗಮ ವಿಜಿಯವರು ಸುಮಾರು 80ಕ್ಕೂ ಅಧಿಕ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. 2400 ಧಾರಾವಾಹಿಗಳ ನಿರ್ದೇಶನದ ಜೊತೆಗೆ ನಟಿಸಿದ್ದಾರೆ. ಇನ್ನೊಂದು ವಿಶೇಷ ಸಂಗತಿ ಏನಪ್ಪಾ ಅಂದ್ರೆ, ಸರಿಗಮ ವಿಜಿಯವರು ಅತಿ ಹೆಚ್ಚಾಗಿ ಟೈಗರ್ ಪ್ರಭಾಕರ್ ಅವರ ಸಿನಿಮಾಗಳಲ್ಲೇ ಕಾಣಿಸಿಕೊಳ್ತಿದ್ರು. ಟೈಗರ್ ಪ್ರಭಾಕರ್ ಮತ್ತು ಸರಿಗಮ ವಿಜಿ ಅವರ ಕಾಂಬಿನೇಷನ್ ಅಭಿಮಾನಿಗಳಿಗೆ ಸಖತ್ ಇಷ್ಟ ಆಗಿತ್ತು. ಸಾಮಾನ್ಯವಾಗಿ ನಮ್ಮದು ಚಿತ್ರ ಯಶಸ್ಸು ಕಂಡ ಮೇಲೆ ಆ ಚಿತ್ರದ ಟೈಟಲ್ ಅನ್ನ ನಟರು ತಮ್ಮ ಹೆಸರಿನ ಮುಂದೆ ಸೇರಿಸ್ಕೊಳ್ತಾರೆ. ಉದಾಹರಣೆಗೆ ದುನಿಯಾ ವಿಜಯ್ ಇರಬಹುದು, ದುನಿಯಾ ಸೂರಿ ಇರಬಹುದು, ಉಗ್ರ ಮಂಜು ಇರಬಹುದು. ಈ ರೀತಿಯಾಗಿ ಒಂದಷ್ಟು ಕಲಾವಿದರು ಆ ಚಿತ್ರಗಳಲ್ಲಿ ತಮ್ಮ ಪಾತ್ರ ಯಶಸ್ಸನ್ನ ಕಂಡ ಆದ್ಮೇಲೆ ಚಿತ್ರದ ಟೈಟಲ್ ಅನ್ನೇ ತಮ್ಮ ಹೆಸರಿಗೆ ಸೇರಿಸ್ಕೊಳ್ತಾರೆ. ಆದರೆ ಸರಿಗಮ ವಿಜಿಯವರು ಚಿತ್ರರಂಗಕ್ಕೆ ಬರೋಕ್ಕೂ ಮುನ್ನವೇ ಸರಿಗಮ ಅನ್ನೋದು ಅವರ ಹೆಸರಿಗೆ ಸೇರ್ಪಡೆಯಾಗಿತ್ತು. ಸರಿಗಮ ಅಂದ ತಕ್ಷಣ ವಿಜಿಯವರು ಹಾಡುಗಾರರಾಗಿರಬಹುದು ಅಥವಾ ಸಂಗೀತದಲ್ಲಿ ಪಾಂಡಿತ್ಯವನ್ನ ಪಡೆದಿರಬಹುದು ಅಂತ ಅಂದುಕೊಂಡ್ರೆ ತಪ್ಪದು. ಸರಿಗಮ ಸೇರ್ಪಡೆಯ ಹಿಂದೆ ಒಂದು ಕಥೆ ಇದೆ. ಸರಿಗಮ ವಿಜಿಯವರ ಮೂಲ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ. ವಿಜಯ್ ಕುಮಾರ್ ಅಂದ್ರೆ ಎಷ್ಟೋ ಮಂದಿಗೆ ಗೊತ್ತಾಗ್ಲಿಕ್ಕಿಲ್ಲ. ಸರಿಗಮ ವಿಜಿ ಅಂದ್ರೆ ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ವಿಜಯ್ ಕುಮಾರ್ ಅವರ ಹೆಸರು ಸರಿಗಮ ವಿಜಿ ಆಗೋದಕ್ಕೆ ಕಾರಣ ಅದೊಂದು ನಾಟಕ. ಎಸ್, ಸಂಸಾರದಲ್ಲಿ ಸರಿಗಮ ಎನ್ನುವ ನಾಟಕದಲ್ಲಿ ವಿಜಯ್ ಕುಮಾರ್ ಅವರು ನಟಿಸ್ತಾ ಇದ್ರು. ಈ ನಾಟಕ ಸೂಪರ್ ಡೂಪರ್ ಹಿಟ್ ಆಗಿ ಪ್ರದರ್ಶನವನ್ನ ಕಂಡಿತ್ತು. ಈ ನಾಟಕದ ಹೆಸರನ್ನೇ ವಿಜಯ್ ಕುಮಾರ್ ಅವರು ಸೇರಿಸಿಕೊಂಡು ಸರಿಗಮ ವಿಜಿ ಆದ್ರು. ಸರಿಗಮ ವಿಜಿಯವರ ಅಗಲಿಕೆಯಿಂದ ಕನ್ನಡ ಚಿತ್ರರಂಗ ಬಡವಾಗಿದ್ದು, ಅನೇಕ ಹಿರಿಯ ನಟ ನಟಿಯರು ಸರಿಗಮ ವಿಜಿಯವರಿಗೆ ಅಂತಿಮ ನಮನವನ್ನ ಸಲ್ಲಿಸಿ ಕಂಬನಿ ಮಿಡಿದಿದ್ದಾರೆ.